ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ ಪರವಾಗಿಲ್ಲ ಕಣೆ, ಮೊದಲು ಬಾಯಲ್ಲಿರೋ ನುಂಗು, ಆಮೇಲೆ ಮಾತಾಡು. ಸಾರಿ ಅಜ್ಜಿ, ತುಂಬ ಹಸುವಾಗ್ತಿತ್ತು, ಅದಕ್ಕೆ. ಮತ್ತೆ ಆಗಲೇ ಊಟ ಬೇಡ ಅಂತ ಡವ್ ಮಾಡ್ತಾ ಇದ್ದೆ. ಅದು ಅಮ್ಮ ಕಾರ್ತಿಕ್ ಮುಂದೆ ತುಂಬ ಚೀಪಾಗಿ ನೋಡ್ತಿದ್ದಾಳೆ ಅಂತ ಅನಿಸ್ತು, ಅದಕ್ಕೆ ಹಂಗೆ ಮಾಡಿದೆ. ದಿವ್ಯಾ, ಭ್ರಮೆಗೆ ಮದ್ದಿಲ್ಲ ಕಣೆ. ನಿಮ್ಮಮ್ಮ ಆ ಅರ್ಥದಲ್ಲಿ ಹೇಳಲಿಲ್ಲ. ನಿನಗೆ ನೀನೇ ಏನೋ ಕಲ್ಪನೆ ಮಾಡಿಕೊಂಡು ನೀನು ಹೊಟ್ಟೆಗೆ ಮೋಸ ಮಾಡಿಕೊಂಡೆ. ಹೋಗಲಿ ಬಿಡಜ್ಜಿ, ಈ ವಿಷಯನ ಯಾರಿಗೂ ಹೇಳಬೇಡ. ನಿನ್ನ ಸೊಸೆಗೇನಾದರೂ ಹೇಳಿದ್ರೆ ಎಲ್ಲರೂ ಮುಂದೆ ಅವಮಾನ ಮಾಡ್ತಾಳೆ. ಆಯ್ತಾಯ್ತು, ಮೊದಲು ತಿನ್ನು. ಅದಕ್ಕೆ ಹೇಳೋದು, ಅನ್ನದ ವಿಚಾರದಲ್ಲಿ ದೌಲತ್ ಮಾಡಬಾರ್ದು ಅಂತ. ಸರಿ ಅಜ್ಜಿ, ಇದನ್ನೆಲ್ಲ ಖಾಲಿ ಮಾಡಲ? ಬೆಳಿಗ್ಗೆ ಏನಾದರೂ ಅಮ್ಮ ಕೇಳಿದ್ರೆ ನೀನೇ ಮ್ಯಾನೇಜ್ ಮಾಡ್ತೀಯ ಪ್ಲೀಸ್. ಅಯ್ಯೋ, ನಿಮ್ಮಮ್ಮ ಏನು ಅನ್ನಲ್ಲ ಕಣೆ. ನಿನ್ನ ಬುದ್ಧಿ ನಿಮ್ಮಮ್ಮನಿಗೆ ಗೊತ್ತಿಲ್ವಾ? ನಿನಗೋಸ್ಕರನೇ ನಿಮ್ಮಮ್ಮ ಇದನ್ನೆಲ್ಲ ಎತ್ತಿಟ್ಟಿದ್ದು. ಎಲ್ಲ ಖಾಲಿ ಮಾಡು, ಆದರೆ ಪಾತ್ರೆನ ತೊಳೆದ್ಬಿಟ್ಟು ಮಲ್ಕೊ. ಏನೋ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ನನಗೆ ಅಂತಲೇ ಇಟ್ಟಿದ್ರಂತೆ, ಅಂದರೆ ನಾನು ಡವ್ ಮಾಡಿದೆ ಅಂತ ಇವ್ರಿಗೆಲ್ಲ ಮೊದಲೇ ಗೊತ್ತಿತ್ತ? ಛೇ, ಯಾರು ಏನಾದರೂ ಅಂದ್ಕೊಳ್ಳಿ, ನನಗಂತೂ ಹಸುವಾಗ್ತಿದೆ ಅಷ್ಟೆ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ನನ್ನ ಕಣ್ಣು ನನಗೆ ನಂಬೋಕ್ಕಾಗ್ತಿಲ್ವಲ್ಲ. ನಾನು ನೋಡ್ತಾ ಇರೋದು ನಿಜನಾ? ದೇವರು ನಿಜವಾಗ್ಲೂ ಕಣ್ಬಿಟ್ಟ. ಮೊದಲು ಇದನ್ನ ಅತ್ತೆಗೆ ತೋರಿಸ್ಬೇಕು. ಅತ್ತೆ ಅತ್ತೆ ಅತ್ತೆ, ಇನ್ನೂ ಮಲಗಿದಿರಲ್ಲ, ಎದ್ದು ಬನ್ನಿ ಇಲ್ಲಿ. ಯಾಕೆ? ಶೋ, ನೀವು ಎದ್ದು ಬನ್ನಿ ಇಲ್ಲಿ. ಅಯ್ಯೋ, ಅದೇನಂತ ಹೇಳೆ. ಅದೇನೋ ತೋರಿಸ್ತೀನಿ, ನೀವು ಎದ್ದು ಬನ್ನಿ. ಅಯ್ಯೋ ರಾಮ, ಬೆಳಗ್ಗೆ ಬೆಳಗ್ಗೆನೆ ನಿಂದು ಏನು ಆಟನೇ. ನೀವು ಬನ್ನಿ ಬೇಗ. ಗಣ್ಣೆ ಬಿಡೋಕ್ಕಾಗ್ತಿಲ್ಲ. ಅತ್ತೆ, ನೀವು ನಿಮ್ಮ ಕಣ್ಣಿಂದನೇ ನೋಡಬೇಕು. ನಾನು ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನೀವು ಬನ್ನಿ ಬೇಗ. ಏನೇದು? ಅತ್ತೆ, ನೀವು ಆಚೆ ಹೋಗಿ ನೋಡೋಗಿ. ಹೋಗಿ ಹೋಗಿ ಬೇಗ. ಬೆಳಗ್ಗೆನೆ ಏನಪ್ಪ ತೋರಿಸ್ತಾಳೆ ಇವಳು. ಯಾವನೋ ಅಲ್ಲ ಕಣ್ರೋ, ಯಾವಳೋ.
ಬಿದ್ದುಕೊಂಡು ಗೊರಕೆ ಹೊಡಿತಾಳೆ ನೋಡು. ಏ ದಿವ್ಯಾ, ಹೇಳ ಮೇಲೆ. ಏ ಹೋಗ, ನಿಮ್ಮ ತಾತಂಗೆ ಯಾವನ್ ಕೇರ್ ಮಾಡ್ತಾನೆ. ನಿಂತೆ ಬರ್ತದೆ ಮಾಡ್ಕೊಬೇಕು. ತಾತನ ಇಲ್ಲಿ ಯಾವ ತಾತನೂ ಇಲ್ಲ ಕಣೆ, ಹೇಳ ಮೇಲೆ. ನೀನು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ, ಮಾಡ್ತೀನಿ ನಿನಗೆ. ನನ್ನ ಮೊಮ್ಮಗಳನ್ನ ಎಲ್ಲರೂ ಗಂಡು ಬೀರಿ ಅಂತ ಕರೀತಾ ಇದ್ರು. ಈಗ ನೋಡಿ, ನನ್ನ ಮೊಮ್ಮಗಳು ಸಂಸಾರಕ್ಕೂ ಸೈ, ಸಮರಕ್ಕೂ ಸೈ. ಏನಮ್ಮ ನೀನು ಮಲ್ಗಿದ್ರೆ ನೀರು ಚಿಮ್ಮಿಕ್ಸ್ತೀಯ? ಕತ್ತೆ ಥರ ಬಿದ್ಕೊಳ್ಳೋದಲ್ಲ. ಸೂರ್ಯ ಹುಟ್ಟಿ ತುಂಬಾ ಹೊತ್ತಾಯ್ತು. ಊರು ತುಂಬ ನವರಾತ್ರಿ ಹಬ್ಬ ನಡೀತಿದೆ, ತಾವಿನ್ನೂ ನಿದ್ದೆ ಮಾಡ್ತಿದ್ದೀರಾ? ಹೇಳಿ ಮೇಲೆ. ಏನಮ್ಮ ಅದನ್ನ ಎಬ್ಬಿಸ್ಬಿಟ್ಟೆ ಹೇಳ್ಬೋದಿತ್ತಲ್ಲ, ಯಾರಾದ್ರೂ ಹಿಂಗೆ ನೀರು ಚಿಮ್ಮಿಸ್ತಾರ? ಬಾಯಿ ಮಾತಲ್ಲಿ ಹೇಳಿದ್ರೆ ಎಲ್ಲೇ ಕೇಳ್ತೀಯ ನೀನು? ಕುಂಭಕರ್ಣನ ವಂಶದಲ್ಲಿ ತಾನೇ ನೀನು? ಹೇಳ ಮೇಲೆ, ಹೇಳೆ. ನಾನು ಹಿಂಗೆ ಹೋಗಿ ಹಂಗೆ ಬರೋ ಅಷ್ಟರಲ್ಲಿ ಎದ್ದಿದ್ರೆ ಸರಿ, ಇಲ್ಲ ಅಂದ್ರೆ ನೋಡಿವತ್ತು. ಊರ್ಮಿಳಾ, ಏನಾಯ್ತು? ಯಾಕೆ ಹಾಗಿದೆಯಾ? ಸತ್ಯ ಯಾಕೋ ತುಂಬ ನೆನಪಾಗ್ತಿದ್ದಾಳೆ ಅಕ್ಕ. ಸುಮ್ಮನೆ ಕಾಫಿ ಕುಡಿ. ಅವಳಿಲ್ಲದೆ ಮನೆ ಎಲ್ಲ ಬಿಕೋ ಅನಿಸ್ತಿದೆ ಅಲ್ವಾ? ಹೌದಾ? ನನಗೇನೋ ಹಾಗನ್ನಿಸ್ತಿಲ್ವೇ? ಯಾವಾಗಲೂ ಹೇಗಿರ್ತಿತ್ತು ಹಾಗೇ ಇದೆ. ಆದರೆ ನಾನು ಮಾತ್ರ ಸತ್ಯನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಕ್ಕ. ಸತ್ಯ ದಿನ ಬೆಳಗಾದರೆ ಸಾಕು, ಚಿಕ್ಕತ್ತೆ ಇವತ್ತೇನು ಅಡುಗೆ ಮಾಡೋಣ, ಯಾರಿಗೇನಿಷ್ಟ ಅದು ಮಾಡೋಣ, ಇಲ್ಲ ಇದು ಮಾಡೋಣ ಅಂತ 1000 ಪ್ರಶ್ನೆ ಕೇಳೋಳು. ನಾನು ಹಿಂದೆ ಮುಂದೆನೇ ಸುತ್ತೋಳು. ಇವತ್ತವಳು ಇಲ್ವಲ್ಲ, ಅದಕ್ಕೆ ತುಂಬ ನೆನಪಾಗ್ತಾ ಇದ್ದಾಳೆ. ಸತ್ಯ ನಿಜಕ್ಕೂ ತುಂಬ ಒಳ್ಳೆ ಹುಡುಗಿ ಅಕ್ಕ. ಅವಳ ಬಗ್ಗೆ ನಾನು ಕೇಳಿದ್ನ? ನನ್ನ ಜೊತೆ ಕೂತ್ಕೊಂಡಾಗ್ಲೂ ಅವಳ ಜಪಾನೇ ಮಾಡ್ತಿದೀಯಲ್ಲ ನೀನು. ಅಲ್ಲ, ಇಷ್ಟು ಬೇಗ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿಯ ಅವಳನ್ನ? ಹಾಗಲ್ಲಕ್ಕ, ನೀನೇನೋ ಇದೆಯಾ ಸರಿ, ಆದರೆ ಸತ್ಯನೂ ಈಗ ಇದೇ ಮನೆಯೊಳಗೆ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಊರ್ಮಿಳಾ, ನಾನಂತ ಅವಳನ್ನ ಯಾವತ್ತೂ ಈ ಮನೆಯವಳು ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ನಿನಗೂ ಗೊತ್ತಿದೆ. ನೋಡ್ತಾ ಇರಕ್ಕ, ಈ ಮಾತನ್ನ ನೀನೇ ಒಂದಿನ ಬದಲಾಯಿಸ್ಕೊಳ್ತೀಯ. ಸತ್ಯ ನಿನ್ನ ಮನಸ್ಸನ್ನು ಗೆದ್ದೇ ಗೆಲ್ತಾಳೆ, ಆ ನಂಬಿಕೆ ನನಗಿದೆ. ನಂಬಿಕೆ ಇರಬೇಕು ಕಣೆ, ಆದರೆ ಈ ಥರ ಪೊಳ್ಳು ನಂಬಿಕೆ ಇರಬಾರ್ದು. ನಿಜ ಹೇಳ್ತೀನಿ ಊರ್ಮಿಳಾ, ಅವಳು ನಿನ್ನ ತಲೆ ಕೆಡಿಸಿದಾಳೆ. ಅದಕ್ಕೆ ಯಾವಾಗಲೂ ಅವಳ ಪರನೇ ಮಾತಾಡ್ತೀಯ. ಅವಳನ್ನ ಹತ್ರ ಬಿಡ್ಕೊಂಡ್ರೆ ಹೀಗೆ ತಲೆ ಮೇಲೆ ಹತ್ತು ಕುಣಿತಾಳೆ. ಅದಕ್ಕೆ ಅವಳಿಂದ ದೂರ ಇರು ಅಂತ ಹೇಳ್ತಾನೆ ಇರ್ತೀನಿ. ಆದರೆ ನೀನು ನನ್ನ ಮಾತಲ್ಲಿ ಕೇಳ್ತೀಯಾ? ಹಾಗಲ್ಲ ಅಕ್ಕ, ದಿನ ಒಟ್ಟಿಗೆ ಇರ್ತೀವಿ ಅಲ್ವಾ? ಅಂದರೆ ಅಡುಗೆ ಮನೆಗೂ ಅವಳು ಬರ್ತಾಳಾ? ಅಯ್ಯೋ ಖಂಡಿತ ಇಲ್ಲ. ಸತ್ಯ ನಿನ್ನ ಮಾತನ್ನು ಯಾವತ್ತೂ ಮೀರೋದಿಲ್ಲ ಅಕ್ಕ. ಅಡುಗೆ ಮನೆ ಆಚೆ ನಿಂತೆ ಎಲ್ಲ ಕೇಳಿ ತಿಳ್ಕೊತಾಳೆ. ನನಗೆ ತರಕಾರಿ ಹೆಚ್ಚಿಕೊಡೋದು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಳೆ. ಅಕ್ಕ, ಒಂದು ಮಾತಂತೂ ನಿಜ, ನೀನು ನಿನ್ನ ಮನಸ್ಸಿಂದ ಸತ್ಯನ ಆಚೆ ಇಟ್ಟಿರ್ಬೋದು, ಆದರೆ ಸತ್ಯ ಪ್ರಾಮಾಣಿಕವಾಗಿ ಈ ಮನೆಗೆ ಹೊಂದ್ಕೊಳ್ಳೋದಕ್ಕೆ, ನಿನ್ನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಅವಕಾಶ ಕೊಡಕ್ಕ.
ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗಿರ್ಜಮ್ಮ, ಇದೇನಿದು ದೀಪಗಳೇ ತೊಳೆದಿಲ್ಲ? ಅಮ್ಮ, ನಮ್ಮ ಸತ್ಯನ ಇದು ಮಂತ್ರಗಳನ್ನೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ಕಾಫಿ ಲೋಟ ತೊಳಿತಾ ಇರಲಿಲ್ಲ ಅಂಥದ್ರಲ್ಲಿ ದೀಪ ಯಾಕೆ ತೊಳೆದಿಲ್ಲ ಅಂತ ಅಮ್ಮನಿಗೆ ದಬಾಯಿಸೋಕೆ ಹೋಗಿದ್ದಾಳೆ. ನನ್ನ ಮೊಮ್ಮಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ತಾಳೆ. ಯಾರ ಮೊಮ್ಮಗಳು? ಗಿರಿಜಮ್ಮನ ಮೊಮ್ಮಗಳು. ಹೇ ದಿವ್ಯಾ, ಹೇ ದಿವ್ಯಾ, ಅಯ್ಯಯ್ಯೋ ಆ ಬಾತ್ರೂಮಲ್ಲಿ ಇಡೋದು ಅದನ್ನ ಯಾಕೆ ಕೈಲಿ ಹಿಡ್ಕೊಂಡು ಹೋಗ್ತಾ ಇದೆಯಾ? ತಗೊಂಡೋಗಿ ಎಲ್ಲಿಗೆ ಹೋಗ್ತಾ ಇದೆಯಾ? ಟಾಯ್ಲೆಟ್ಗೆ. ಆಲ್ರೆಡಿ ಲೇಟ್ ಆಗಿದೆ. ಅದು ಎಷ್ಟು ದೊಡ್ಡ ಕ್ಯೂ ಇದೆಯೋ ಏನೋ. ಏನೇ ಮಾತಾಡ್ತಾ ಇದೆಯಾ? ಕ್ಯೂನಾ? ಟಾಯ್ಲೆಟ್ಟಾ? ಏನೇ ಅದು? ಅಜ್ಜಿ ಏನಾದರೂ ಹೇಳಿದ್ನಾ? ಹಾಂ ಹೇಳಿದೆ, ಟಾಯ್ಲೆಟ್ಟು ಕ್ಯೂ ಅಂತ. ಇಲ್ಲಿರೋದೇ 3-4 ಜನ. ಏನೇ ನಿನ್ನ ಕತೆ? ಓಹ್, ಕೆಟ್ಟ ಕನ್ಸು ಬಿದ್ದಿರ್ಬೇಕಜ್ಜಿ. ಕನಸ? ಡಬ್ಬ ಇಟ್ಕೊಂಡು ಹೋಗೋದು? ಡಬ್ಬ ಕನಸೆ ಬಿದ್ದಿದ್ದೆ ಬಿಡು. ಡಬ್ಬ ಕನ್ಸು ಬಿದ್ದರೂ ಪರವಾಗಿಲ್ಲ ಅಜ್ಜಿ, ಆದರೆ ಲೈಫ್ ಮಾತ್ರ ಚೆನ್ನಾಗಿರಬೇಕು. ಜೀವನ ಮನಸ್ಸು ಚೆನ್ನಾಗಿದ್ದರೆ ಒಳ್ಳೆ ಕನಸು ತನಗೆ ತಾನೇ ಬೀಳುತ್ತೆ. ಏನೀಗ ನನ್ನ ಜೀವನ ಚೆನ್ನಾಗಿಲ್ಲ ಅಂತನಾ? ನಾನೆಲ್ಲಮ್ಮ ಹಾಗಂದೆ. ಹೌದು, ಕೈಯಲ್ಲಿ ಯಾಕೆ ಆ ಡಬ್ಬ ಹಿಡ್ಕೊಂಡು ನಿಂತಿದ್ಯಾ? ಬಿಸಿನೀರು ಬೇಕಿತ್ತಜ್ಜಿ, ಅದಕ್ಕೆ ಸಪ್ರೇಟಾಗಿ ಚಂಬಲ್ ತಂದೆ. ತಪ್ಪಾ? ಏನಿಲ್ಲ, ಆದರೆ ಏನೋ ಅನುಮಾನ ಕಣೆ, ನೀನು ನಾರ್ಮಲ್ ಆಗಿಲ್ಲ. ಏ ಹೋಗಜ್ಜಿ, ನಿಂದೊಳ್ಳೆ ಕತೆ. ಏಯ್ ಅದನ್ನ ಇಟ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಆಚೆ ನಮ್ಮ ಮನೆ ಟಾಯ್ಲೆಟ್ ಇರೋದು ಒಳಗಡೆ, ಹೊರಗಡೆ ಅಲ್ಲ. ಹೋಗು. ಹಾಂ ಗೊತ್ತು. ಇವಳು ಯಾಕೆ ಹೀಗಾಡ್ತಾ ಇದ್ದಾಳೆ? ಈ ದಿವ್ಯಾ ಏನೋ ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಇವಳು ಗಂಡ ಇವಳನ್ನ ಸರಿಯಾಗಿ ಗೋಳಿಕೊಂಡಿರ್ಬೇಕು. ಅದಕ್ಕೆ ಅವಳು ಇಲ್ಲಿ ಓಡಿ ಬಂದಿದ್ದಾಳೆ. ಇಲ್ದಿದ್ರೆ ಒಟ್ಟಿಗೆ ಬರಬೇಕಾಗಿತ್ತಲ್ವಾ? ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನಜ್ಜಿ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ. ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ? ನಾನಂತೂ ಲೈಫಲ್ಲಿ ಸೂಪರ್ ಆಗಿದ್ದೀನಿ. ನಿನಗೆ ಅಷ್ಟೊಂದು ಪುರ್ಸತ್ತಿದ್ರೆ ನಿನ್ನ ಗಂಡ್ಬೇರಿ ಮೊಮ್ಮಗಳಿದ್ದಾಳಲ್ಲ ಆ ಸತ್ಯ, ಅವಳ ಬಗ್ಗೆ ಯೋಚನೆ ಮಾಡು. ಹೋಗೆ, ಅವಳ ಬಗ್ಗೆ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಚೆನ್ನಾಗಿದ್ದಾಳೆ, ಎಲ್ಲನೂ ಬೇಗ ಕಲ್ತ್ಕೋತಾ ಇದ್ದಾಳೆ. ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಇವತ್ತು ಬೆಳಗ್ಗೆ ಮನೆ ಮುಂದೆ ಅವಳೇ ರಂಗೋಲೆ ಹಾಕಿದ್ದಾಳೆ. ಸಾಕು, ಸುಮ್ಮನೆ ಇರಜ್ಜಿ, ಏನೇನೋ ಹೇಳಬೇಡ. ಅವಳಿಗೂ ಆ ರಂಗೋಲಿಗೂ ಆಗ್ಬರುತ್ತಾ? ಈಗ ಅಂದ್ಕೊಂಡವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೇ ಅವಳು ನಿಧಾನವಾಗಿ ಒಂದೊಂದೇ ಕಲ್ತ್ಕೋತಾ ಇದ್ದಾಳೆ. ನಿನಗೆ ಅವಳಂದ್ರೆ ನನಗಿಂತ ಹೆಚ್ಚಿನ ಪ್ರೀತಿ ಅಲ್ವಾ? ಅವಳು ಏನೇ ಮಾಡ್ದು ನಿನಗೆಲ್ಲ ಚೆನ್ನಾಗೇ ಇರುತ್ತೆ. ಅವಳು ಸುಧಾರಿಸ್ಕೊಂಡಂಗೆ. ನನಗೆ ಯಾಕೋ ನೀನು ಸುಧಾರಿಸ್ಕೊಳ್ಳೋ ಪಾರ್ಟಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ನೋಡು, ಯಾರೋ ಬಂದರು. ಅದಕ್ಕೇನೀಗ? ನೀನು ಹೇಳಿದ ನಿಜ ಅಂತನಾ? ಅದಲ್ವೇ, ಹೋಗಿ ನೋಡು ಯಾರು ಅಂತ.
ಬಾಲ ಇವನ್ ಯಾಕೆ ಇಲ್ಲಿಗೆ ಬಂದ? ಚಿನ್ನ ಬೇಬೆ ನನ್ನ ಡಾರ್ಲಿಂಗ್ ನಾನು ಬಂದ್ಬಿಟ್ಟೆ. ನಿನ್ ಬಾಲ ಬಂದ್ಬಿಟ್ಟ. ಐ ಮಿಸ್ ಯು ಸೋ ಮಚ್ ಬೇಬಿ. ಯಾಕೆ ಬೇಬಿ ಹಂಗೆ ನೋಡ್ತಿದ್ಯಾ? Towards the sky, feeling so high. ದಿವ್ಯಾ, ಯಾರು ಇವನು? ಹುಚ್ಚಿನ ಥರ ಆಡ್ತಾ ಇದ್ದಾನೆ. ನಿನಗೆ ಪರಿಚಯನಾ? ಗ್ರ್ಯಾಂಡ್ ಮಾ, ಇಟ್ಸ್ ಮೀ. ಗೊತ್ತಾಗ್ಲಿಲ್ವಾ? ಆಶೀರ್ವಾದ ಮಾಡಿ. ಸದ್ಯ ಯೂಟ್ಯೂಬ್ ಬ್ಲೆಸ್ಡ್ ಮೀ. ನನಗೆ ಸಮಾಧಾನ ಆಯ್ತು. ಏಯ್, ಯಾರೋ ನೀನು? ನಮ್ಮನೆಗೆ ಯಾಕೆ ಬಂದಿದ್ಯಾ? ನಮ್ಮ ಕಾಲಿಗೆ ಯಾಕೆ ಬೀಳ್ತಿದ್ಯಾ? ದಿವ್ಯಾ, ನೀನೇನು ಹೇಳೇ ಇಲ್ವಾ? ಓ, ಅವ್ರಿನ್ನೂ ಕೋಪದಲ್ಲೇ ಇದ್ದಾರಾ? ಇರು, ನಾನೆಲ್ಲಾನು ಸರಿ ಮಾಡ್ಬಿಡ್ತೀನಿ. ಬೇಬಿ ಪ್ಲೀಸ್ ಹೋಲ್ಡ್ ದಿಸ್. ಪ್ಲೀಸ್ ಫರ್ಗಿವ್ ಮೀ. ಇದರಲ್ಲಿ ದಿವ್ಯಂದು ಏನು ತಪ್ಪಿಲ್ಲ. ನಾನೇ ಎಲ್ಲ ಮಾಡಿದ್ದು. ಗ್ರ್ಯಾಂಡ್ಮಾ ಪ್ಲೀಸ್ ಫರ್ಗಿವ್ ಮೀ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗ್ರ್ಯಾಂಡ್ಮಾ, ಹಂಬಲ್ ರಿಕ್ವೆಸ್ಟ್. ಏ ಹುಡುಗ, ನೀ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಿಲ್ಲ ಕಣೋ. ಅಯ್ಯೋ, ಕನ್ನಡದಲ್ಲೇ ಹೇಳೋ, ಕಾಲ್ ಬಿಡೋ. ಗ್ರ್ಯಾಂಡ್ಮಾ, ನೀವು ಫರ್ಗಿವ್ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಕಾಲೇ ಬಿಡಲ್ಲ. ಯು ಮಸ್ಟ್ ಫರ್ಗಿವ್ ಮೀ ಪ್ಲೀಸ್. ನಿಮಗೆ ನಾವು ಅಷ್ಟು ನೋವು ಕೊಟ್ಟಿದ್ದೀವಿ, ನಿಮ್ಮ ಕಷ್ಟ ನಮ್ಗೆ ಅರ್ಥನೇ ಆಗಲಿಲ್ಲ. ಐ ವಾಸ್ ಬ್ಲೈಂಡ್ ದಟ್ ಟೈಮ್. ನಿಮಗೆ ನಮ್ಮಿಂದ ಎಷ್ಟು ಅವಮಾನ ಆಯಿತು. ಪ್ಲೀಸ್ ಫರ್ಗಿವ್ ಮೀ ಗ್ರ್ಯಾಂಡ್ಮಾ, ಪ್ಲೀಸ್ ಪ್ಲೀಸ್. ಏ ಕಾಲ್ ಬಿಡಪ್ಪ ನೀನು. ಏಯ್, ಯಾರೇ ಇವನು? ಯಾಕೆ ಹೀಗೆ ಆಡ್ತಿದ್ದಾನೆ? ಮೊದಲು ಕಾಲ್ ಬಿಡಕ್ಕೆ ಹೇಳೋ. ನನ್ನ ಮರ್ಯಾದೆ ಕಳಿಯೋಕ್ಕೆ ಅಂತಾನೆ ಬಂದಿದ್ದಾನೆ. ಇದ್ರ ಜೊತೆಗೆ ಓವರ್ ಆಕ್ಟಿಂಗ್ ಬೇರೆ ಕೇಡು ಇವನ್ ಮುಖಕ್ಕೆ. ಒಂದೇ ಒಂದ್ಸಲ ನಮ್ಮನ್ನ ಕ್ಷಮಿಸಿದೀವಿ ಅಂತ ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ಕ್ಷಮೆ ಆಮೇಲೆ, ಮೊದಲು ನೀನು ಯಾರು ಅಂತ ಹೇಳಿ ಸಾಯಿ. ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಆದ್ಮೇಲೂ ನಾನು ಯಾರು ಅಂತ ನಿಮಗೆ ಗೊತ್ತೇ ಆಗ್ತಿಲ್ವಾ? ಓಹೋ, ಗೊತ್ತಾಗಕ್ಕೆ ನೀನು ಯಾವ ಮುಖ್ಯಮಂತ್ರಿಯಪ್ಪ? ನೀ ಯಾರು ಅಂತ ಹೇಳ್ತೀಯಾ ಇಲ್ಲ ಕತ್ತಿಡ್ ದಬ್ಲ? ಕೂಲ್ ಕೂಲ್. ಮೈ ನೇಮ್ ಇಸ್ ಬಾಲ, ದಿವ್ಯನ್ ಗಂಡ.